ನಮಸ್ಕಾರ. ಇವತ್ತು ನಾವು ಇತಿಹಾಸದ ಒಂದು ತುಂಬಾ ರೋಚಕವಾದ ಅಧ್ಯಾಯವನ್ನು ತೆರೆತಿದ್ದೀವಿ. ಇದು ಕೇವಲ ಕತ್ತಿ ಹಿಡಿದು ಮಾಡಿದ ಯುದ್ಧಗಳ ಕಥೆಯಲ್ಲ, ಬದಲಿಗೆ ಕಲೆ ಮತ್ತು ವಾಸ್ತುಶಿಲ್ಪದಿಂದಲೂ ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರನ್ನ ಅಚ್ಚಳಿಯದಂತೆ ಬರೆದ ಒಂದು ಮಹಾನ್ ರಾಜವಂಶದ ಉದಯದ ಕಥೆ. ಬನ್ನಿ ಈ ಅದ್ಭುತ ಪಯಣವನ್ನ ಶುರು ಮಾಡೋಣ. ಈ ಮಾತುಗಳು ಅಬ್ಬಾ, ಒಂದು ಸಾಮ್ರಾಜ್ಯದ ಆರಂಭವನ್ನ ಎಷ್ಟು ಅದ್ಭುತವಾಗಿ ಹೇಳ್ತವಲ್ವಾ. ಕದಂಬರ ಶಕ್ತಿ ಕಡಿಮೆ ಆದ್ಮೇಲೆ ಕರ್ನಾಟಕದ ರಾಜಕೀಯ ಭೂಪಟದಲ್ಲಿ ಒಂದು ದೊಡ್ಡ ಖಾಲಿ ಜಾಗ ಉಂಟಾಗಿತ್ತು. ಆ ಜಾಗವನ್ನ ತುಂಬಿ ಇತಿಹಾಸದ ದಿಕ್ಕನ್ನೇ ಬದಲಾಯಿಸೋಕೆ ಬಂದವರೇ ನಮ್ಮ ಚಾಲುಕ್ಯರು. ಹಾಗಿದ್ರೆ ಚಾಲುಕ್ಯರು ಬರೋಕೆ ವೇದಿಕೆ ಹೇಗೆ ರೆಡಿಯಾಗಿತ್ತು? ಆ ಕಾಲದ ರಾಜಕೀಯ ಪರಿಸ್ಥಿತಿ ನಿಜಕ್ಕೂ ಹೇಗಿತ್ತು? ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ನಾವು ಮಾತಾಡ್ತಾ ಇರೋದು 6ನೇ ಶತಮಾನದ ಬಗ್ಗೆ. ದಕ್ಷಿಣ ಭಾರತದ ಹೃದಯ ಭಾಗ ಅಂದರೆ ಇವತ್ತಿನ ಕರ್ನಾಟಕ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಾದ ದಕ್ಕನ್ ಪ್ರಸ್ಥಭೂಮಿ ಒಂದು ದೊಡ್ಡ ಬದಲಾವಣೆಗಾಗಿ ಕಾದು ಕುಳಿತಿತ್ತು. ಆ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದೇ ದೊಡ್ಡ ಸಾಮ್ರಾಜ್ಯ ಅಂತ ಯಾವುದೂ ಇರಲಿಲ್ಲ. ಬದಲಿಗೆ ಚಿಕ್ಕ ಚಿಕ್ಕ ರಾಜ್ಯಗಳು ತಮ್ಮಲ್ಲೇ ಕಿತ್ತಾಡ್ತಾ ಇದ್ವು. ಕದಂಬರಂತಹ ದೊಡ್ಡ ಶಕ್ತಿ ಇಲ್ದಿದ್ದಾಗ ಏನಾಗತ್ತೆ? ಒಂದು ಪವರ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಅಂದರೆ ಅಧಿಕಾರದ ಶೂನ್ಯ. ಒಬ್ಬ ಸಮರ್ಥ ನಾಯಕನಿಗೆ ತನ್ನ ಸಾಮ್ರಾಜ್ಯ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಅವಕಾಶ ಬೇಕಾ? ಸರಿಯಾಗಿ ಇದೇ ಟೈಮ್ನಲ್ಲಿ ಈ ಐತಿಹಾಸಿಕ ಅವಕಾಶವನ್ನು ಬಳಸ್ಕೊಂಡು ಇತಿಹಾಸದ ರಂಗಸ್ಥಳಕ್ಕೆ ಒಬ್ಬ ಹೀರೋ ಎಂಟ್ರಿ ಕೊಡ್ತಾನೆ. ಅವರೇ ಈ ಮಹಾನ್ ರಾಜವಂಶದ ಮೂಲಪುರುಷ. ಅವರ ಹೆಸರೇ 1ನೇ ಪುಲಕೇಶಿ. ಚಾಲುಕ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಆ ಮಹಾನ್ ವ್ಯಕ್ತಿ. ಇತಿಹಾಸದಲ್ಲಿ ಈ ಹೆಸರು ಅಚ್ಚಳಿಯದೇ ಉಳಿದಿದೆ. ಅವರು ಬರೀ ಒಬ್ಬ ರಾಜ ಆಗಿರಲಿಲ್ಲ ಗೊತ್ತಾ, ಅವರೊಬ್ಬ ಗ್ರೇಟ್ ವಾರಿಯರ್, ಅದ್ಭುತ ಸ್ಟ್ರಾಟಜಿಸ್ಟ್ ಮತ್ತೆ ಒಂದು ದೊಡ್ಡ ಸಾಮ್ರಾಜ್ಯದ ಆರ್ಕಿಟೆಕ್ಟ್. ಯಾಕಂದ್ರೆ ಒಂದು ಸಾಮ್ರಾಜ್ಯವನ್ನ ಬರೀ ಶಕ್ತಿಯಿಂದ ಕಟ್ಟೋಕ್ಕಾಗಲ್ಲ, ಅದಕ್ಕೆ ವಿಷನ್ ಕೂಡ ಬೇಕು. ಈ 3 ಗುಣಗಳು ಅವರಲ್ಲಿತ್ತು. ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಂದರೆ ಮೊದಲು ಬೇಕಾಗಿರೋದು ಒಂದು ಸ್ಟ್ರಾಂಗ್ ಕ್ಯಾಪಿಟಲ್ ಅಲ್ವಾ. ಪುಲಕೇಶಿ ತಗೊಂಡ ಮೊದಲ ಮತ್ತು ಅತಿ ಮುಖ್ಯವಾದ ನಿರ್ಧಾರವೇ ತಮ್ಮ ರಾಜಧಾನಿಯ ಆಯ್ಕೆ. ಅವರು ತಮ್ಮ ರಾಜಧಾನಿಯಾಗಿ ಆಯ್ಕೆ ಮಾಡಿಕೊಂಡಿದ್ದು ವಾತಾಪಿಯನ್ನ. ಅದೇ ಇವತ್ತಿನ ನಮ್ಮೆಲ್ಲರ ಹೆಮ್ಮೆಯ ಬಾದಾಮಿ. ಈ ಆಯ್ಕೆ ಸುಮ್ಮನೆ ಮಾಡಿದ್ದಲ್ಲ, ಇದೊಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬಾದಾಮಿಯಲ್ಲೇ ಅಂಥ ವಿಶೇಷತೆ ಏನಿತ್ತು? ಯೋಚನೆ ಮಾಡಿ. ಸುತ್ತಲೂ ಎತ್ತರದ ಕಲ್ಲಿನ ಬೆಟ್ಟಗಳು, ಅಂದ್ರೆ ನ್ಯಾಚುರಲ್ ಫೋರ್ಟ್ ಇದ್ದ ಹಾಗೆ. ಶತ್ರುಗಳು ಸುಲಭವಾಗಿ ಒಳಗೆ ಬರೋಕ್ಕಾಗಲ್ಲ. ಕಣಿವೆಯ ಒಳಗಿರೋದ್ರಿಂದ ಸೇನೆಯನ್ನ ನಿಲ್ಸೋಕೆ, ಯುದ್ಧ ತಂತ್ರಗಳನ್ನು ರೂಪಿಸೋಕೆ ಹೇಳಿ ಮಾಡಿಸಿದ ಜಾಗ. ನಿಜಕ್ಕೂ ಅದ್ಭುತ ಆಯ್ಕೆ. ಸರಿ, ಕ್ಯಾಪಿಟಲ್ ಆಯ್ತು. ಆದ್ರೆ ಒಂದು ಐಡಿಯಾನ ನಿಜವಾದ ರಾಜ್ಯವನ್ನಾಗಿ ಮಾಡೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್. ಆ ಕೆಲಸ ಈಗ ಶುರುವಾಗಿತ್ತು. ನೋಡಿ, ಇದೊಂದು ಪರ್ಫೆಕ್ಟ್ ಪ್ಲಾನ್. ಮೊದಲು ವಾತಾಪಿಯಲ್ಲಿ ರಾಜಧಾನಿ ಸ್ಥಾಪನೆ, ನೆಕ್ಸ್ಟ್ ಅಕ್ಕಪಕ್ಕದ ಸಣ್ಣ ಪುಟ್ಟ ಪ್ರದೇಶಗಳನ್ನೆಲ್ಲ ಒಟ್ಟುಗೂಡಿಸೋದು, ಆಮೇಲೆ ಒಂದು ಬಲಿಷ್ಠ ಸೈನ್ಯವನ್ನ ಕಟ್ಟಿ ನಿಯಂತ್ರಣ ಸಾಧಿಸೋದು, ಕೊನೆಗೆ ಚಾಲುಕ್ಯರ ಧ್ವಜವನ್ನ ಹಾರಿಸಿ ತಾವು ಸಾರ್ವಭೌಮರು ಅಂತ ಘೋಷಿಸೋದು. ಇದು ಒಂದು ಮಹಾ ಸಾಮ್ರಾಜ್ಯದ ನೀಲನಕ್ಷೆಯಾಗಿತ್ತು. ಅವರ ಪಾಲಿಸಿ ತುಂಬಾ ಸಿಂಪಲ್ ಆಗಿತ್ತು. ಮಾತುಕತೆಯಿಂದ ಕೆಲಸ ಆದರೆ ಸರಿ, ಅದನ್ನೇ ಮಾಡೋಣ. ಇಲ್ಲ ಯುದ್ಧ ಮಾಡಬೇಕಾ, ಅದಕ್ಕೂ ರೆಡಿ. ಈ ಒಂದು ಪ್ರಾಯೋಗಿಕ ನಡೆಯಿಂದ ಅವರು ತಮ್ಮ ಹೊಸ ರಾಜ್ಯದ ಗಡಿಗಳನ್ನು ಭದ್ರಪಡಿಸಿಕೊಂಡ್ರು. ಚಾಲುಕ್ಯರ ಗ್ರೇಟ್ನೆಸ್ ಬರೀ ಯುದ್ಧದಲ್ಲಿ ಇರಲಿಲ್ಲ, ಅದಕ್ಕಿಂತ ಮಿಗಿಲಾದದ್ದು ಅವರ ಆಡಳಿತದಲ್ಲಿತ್ತು. ಯುದ್ಧ ಭೂಮಿಯ ಆಚೆಗೂ ಅವರು ಒಂದು ಸುಭದ್ರ ಸಮಾಜವನ್ನ ಕಟ್ಟಿದ್ರು. ಬನ್ನಿ ಅದರ ಬಗ್ಗೆ ನೋಡೋಣ. ನೋಡಿ, ಒಂದು ಕಡೆ ಅವರು ಭಯಂಕರ ಯೋಧರು, ರಾಜ್ಯಗಳನ್ನ ಗೆಲ್ಲೋದು, ಗಡಿಗಳನ್ನ ವಿಸ್ತರಿಸೋದು. ಆದರೆ ಇನ್ನೊಂದು ಕಡೆ ಅವರು ಅಷ್ಟೇ ಸಮರ್ಥ ಆಡಳಿತಗಾರರು. ತೆರಿಗೆ ವ್ಯವಸ್ಥೆ ತಂದರು, ಹಳ್ಳಿಗಳ ಆಡಳಿತವನ್ನು ವ್ಯವಸ್ಥಿತಗೊಳಿಸಿದ್ರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಧರ್ಮಗಳಿಗೂ ರಕ್ಷಣೆ ನೀಡಿದ್ರು. ಗೆಲ್ಲೋದು ಒಂದು ಕಲೆ, ಆದರೆ ಗೆದ್ದದ್ದನ್ನು ಆಳೋದು ಅದಕ್ಕಿಂತ ದೊಡ್ಡ ಕಲೆ. ಚಾಲುಕ್ಯರಿಗೆ ಎರಡೂ ಗೊತ್ತಿತ್ತು. ಇಲ್ಲೇ ನೋಡಿ, ಚಾಲುಕ್ಯರ ನಿಜವಾದ ಹಿರಿಮೆ ಶುರುವಾಗೋದು. ಈ ಟೈಮ್ನಲ್ಲೇ ಕಲೆ, ಧರ್ಮಕ್ಕೆ ಭಾರೀ ಪ್ರೋತ್ಸಾಹ ಸಿಕ್ತು. ಮುಂದೆ ಇಡೀ ಪ್ರಪಂಚವೇ ತಿರುಗಿ ನೋಡುವಂತಹ ಐಹೊಳೆ, ಪಟ್ಟದಕಲ್ಲು, ಬಾದಾಮಿಯ ಕಲಾ ಅದ್ಭುತಗಳಿಗೆ ಬೀಜ ಬಿದ್ದಿದ್ದೇ ಇಲ್ಲಿ. ಅವರ ಖಡ್ಗ ಎಷ್ಟು ಹರಿತವಾಗಿತ್ತೋ ಅವರ ಶಿಲ್ಪಿಗಳ ಉಳಿ ಕೂಡ ಅಷ್ಟೇ ನಾಜೂಕಾಗಿತ್ತು. ಹೇಗೆ ಚಾಲುಕ್ಯರು ಕಟ್ಟಿ ಬೆಳೆಸಿದ್ದು ಬರೀ ಒಂದು ರಾಜ್ಯವನ್ನಲ್ಲ, ಬದಲಿಗೆ ದಕ್ಷಿಣ ಭಾರತದ ಇತಿಹಾಸದಲ್ಲೇ ಒಂದು ಹೊಸ ಯುಗವನ್ನ. ಅದಕ್ಕೆ ಅವರೇ ನಾಂದಿ ಹಾಡಿದ್ರು. ಆದರೆ ನೆನಪಿಡಿ, 1ನೇ ಪುಲಕೇಶಿ ಮಾಡಿದ್ದು ಇದು ಕೇವಲ ಒಂದು ಆರಂಭ ಅಷ್ಟೇ. ಚಾಲುಕ್ಯರ ಮಹಾಕಥೆಯ ಮೊದಲ ಅಧ್ಯಾಯವಷ್ಟೇ ಇದು. ಅಸಲಿ ಕತೆ ಇನ್ನು ಮುಂದಿದೆ. ಈ ವಂಶದಲ್ಲಿ ಮುಂದೆ ಬಂದು ಇಡೀ ಇಂಡಿಯನ್ ಸಬ್ಕಾಂಟಿನೆಂಟನ್ನೇ ನಡುಗಿಸಿದ ಆ ಮಹಾನ್ ಚಕ್ರವರ್ತಿ. ಆತ ಯಾರು? ಆತನ ಕಥೆ ಏನು? ಇದೊಂದು ದೊಡ್ಡ ಕುತೂಹಲ ಅಲ್ವಾ?
ಹೌದು, ಇದು ಚಾಲುಕ್ಯರ ಕಥೆ ಮತ್ತು ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಹೊಸ ಸುವರ್ಣ ಅಧ್ಯಾಯ. ಇದರ ಮುಂದಿನ ಭಾಗವನ್ನ ನಾವು ಶೀಘ್ರದಲ್ಲಿ ನೋಡೋಣ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.